सभी को प्यार भरा नमस्कार। अगर आप नए हैं मेरे चैनल पे तो प्लीज़ सब्सक्राइब और बेल आइकन को दबा दीजिएगा। ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಬೆಲ್ ಐಕನನ್ನು ಒತ್ತಿಬಿಡಿ। ಇವತ್ತು ನಾವು 2 ನಿಮಿಷದಲ್ಲಿ ಗಜರಿ ಮತ್ತು ಸೌತೆಕಾಯಿಯ ಪಚಡಿ ಅಥವಾ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ। ಇದಕ್ಕೆ ನಾವು 1 ಕಪ್ गजरी ಮತ್ತು 3/4 ಕಪ್ सौतेकाई ಹೆಚ್ಚು ಹಾಕ್ಕೊತಾ ಇದ್ದೀನಿ। आज हम देखेंगे 2 मिनट में गाजर और ककड़ी की चटनी कैसे बनाते हैं। इसके लिए हमने 1 कप गाजर और 3/4 कप ककड़ी को काट के डाला है। 1/4 कप हम फ्रेश नारियल डाल देंगे इसमें काट के। ಇದಕ್ಕೆ 1/4 ಕಪ್ನಷ್ಟು ಕೊಬ್ಬರಿನ ಹಸಿ ಕೊಬ್ಬರಿನ ಹಾಕೊಂಬಿಡಿ। ಆಮೇಲೆ ಉಪ್ಪು ಮತ್ತು ಹಸಿಮೆಣಸಿಕಾಯಿನ ನಿಮ್ಮ ರುಚಿ ತಕ್ಕಂಗೆ ಹಾಕ್ಕೊಳ್ಳಿ। 8ರಿಂದ 9 ಎಸಳು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದರಲ್ಲಿ। ಆಮೇಲೆ अर्धा टी चमचा जीरिಗೆನ ಹಾಕಬೇಕು। तो नारियल के बाद हम हरी मिर्च और नमक जो है आप अपने स्वाद अनुसार डाल लीजिएगा और 8 से 9 कलियाँ लहसुन के डाल दीजिएगा और आधा टी चम्मच जीरा डाल दीजिए। डाल के ये मिक्सर को हम ढक के इसको दरदरा पीस लेंगे इस तरह से। ಈಗ ಅದರ ಮುಚ್ಚಳನ ಮುಚ್ಚಿಬಿಟ್ಟು ನಾವು ಹೀಗೆ ತರಿಯಾಗಿ ರುಬ್ಕೊಂಡ್ಬಿಟ್ರೆ ಈ ಚಟ್ನಿ ರೆಡಿ ಆಗುತ್ತೆ। ಇದನ್ನ ಬಿಸಿ ರೊಟ್ಟಿ ಚಪಾತಿ ಅಥವಾ ದೋಸೆ ಜೊತೆಗೆ ಸರ್ವ್ ಮಾಡ್ಬೋದು। ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದ। ನಮಸ್ಕಾರ।